ದೇಶದ ಟಾಪ್ 10 ಶ್ರೀಮಂತ ಸಿಎಂಗಳ ಪಟ್ಟಿ ರಿಲೀಸ್ ಆಗಿದೆ. ವಿಜಯ್ ಪ್ರಮಾಣ ವಚನದ ಬಳಿಕ ಶ್ರೀಮಂತ ಸಿಎಂಗಳ ಪಟ್ಟಿ ರಿಲೀಸ್ ಇದೀಗ. ದೇಶದ ಟಾಪ್ 10 ಶ್ರೀಮಂತ ಸಿಎಂಗಳ ಪಟ್ಟಿ ರಿಲೀಸ್. ವಿಜಯ್ ಪ್ರಮಾಣ ವಚನ ಬಳಿಕ ಶ್ರೀಮಂತ ಸಿಎಂಗಳ ಪಟ್ಟಿ ರಿಲೀಸ್ ಆಗಿದೆ. ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಇತಿಹಾಸ ನಿರ್ಮಿಸಿದ ವಿಜಯ್. ತಮಿಳುನಾಡು ಸಿಎಂ ವಿಜಯ್ ದೇಶದಲ್ಲೇ ಎರಡನೆಯ ಶ್ರೀಮಂತ ಸಿಎಂ. ಸಿದ್ದರಾಮಯ್ಯ ಯೋಗಿ ಆದಿತ್ಯನಾಥ್ಗೆ ಎಷ್ಟನೇ ಸ್ಥಾನ ಇದೆ ಹಾಗಾದ್ರೆ? ಅಫಿಡವಿಟ್ ಆಧರಿಸಿ ಪಟ್ಟಿ ರಿಲೀಸ್ ಮಾಡಿದ ಎಡಿಆರ್. ದೇಶದ ಶೇಕಡಾ 93ರಷ್ಟು ಸಿಎಂಗಳು ಕೋಟ್ಯಾಧಿಪತಿಗಳಿದ್ದಾರೆ. ದೇಶದ ಟಾಪ್ 10 ಶ್ರೀಮಂತ ಪಟ್ಟಿಗಳು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಆಯಿತು. ಅದಾದ ಮೇಲೆ ಸಿಎಂ ಸ್ಥಾನವನ್ನು ಅಲಂಕರಿಸಿದ್ರು. ಇದೀಗ ಪಟ್ಟಿ ರಿಲೀಸ್ ಆಗಿದೆ. ತಮಿಳುನಾಡು ಸಿಎಂ ವಿಜಯ್ ದೇಶದ ಎರಡನೆಯ ಶ್ರೀಮಂತ. ಸಿದ್ದರಾಮಯ್ಯ ಯೋಗಿ ಆದಿತ್ಯನಾಥ್ಗೆ ಎಷ್ಟನೇ ಸ್ಥಾನ ಇದೆ? ಅಫಿಡವಿಟ್ ಆಧರಿಸಿ ಪಟ್ಟಿ ರಿಲೀಸ್ ಮಾಡಿದ ಎಡಿಆರ್. ದೇಶದ ಶೇಕಡಾ 93ರಷ್ಟು ಸಿಎಂಗಳು ಕೋಟ್ಯಾಧಿಪತಿಗಳಿದ್ದಾರೆ. ಒಂದ್ ಕಡೆ ಆಡು ಭಾಷೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಮಾತನಾಡ್ತಾ ಇರ್ತೀವಿ. ದುಡ್ಡು ಎಲ್ಲಿ ಹೆಚ್ಚಿಗೆ ಇರುತ್ತೆ ಅಂತ ಅಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿ, ಇನ್ನೊಂದು ಪೊಲಿಟಿಕಲ್ ಅಲ್ಲಿ ಅಂತ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರೆವಿನ್ಯೂ ಇರುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಟ್ರಿಬಲ್ ಆಗಿ ಹಣ ವಾಪಸ್ ಬರುತ್ತೆ ಅಂತ. ಸೊ ಹಾಗಾಗಿ ಒಂದು ಕಡೆ ಇದೀಗ ಪೊಲಿಟಿಷಿಯನ್ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಶ್ರೀಮಂತ ಸಿಎಂಗಳು. ಮೊದಲನೇದಾಗಿ ಚಂದ್ರಬಾಬು ನಾಯ್ಡು ಆಂಧ್ರ ಸಿಎಂ. 931 ಕೋಟಿ ಆಸ್ತಿ ಇರುವಂಥದ್ದು. ಇನ್ನು ಜೋಸೆಫ್ ವಿಜಯ್ ತಮಿಳುನಾಡು 648 ಕೋಟಿ. ಎರಡನೆಯ ಸ್ಥಾನದಲ್ಲಿದ್ದಾರೆ ವಿಜಯ್ ಶ್ರೀಮಂತರ ಪಟ್ಟಿಯಲ್ಲಿ. ಪೇಮಾ ಖಂಡು ಅರುಣಾಚಲದ ಸಿಎಂ 332 ಕೋಟಿ ಇದೆ. ಸಿದ್ದರಾಮಯ್ಯ ಕರ್ನಾಟಕ 51 ಕೋಟಿ. 4ನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇರುವಂಥದ್ದು. ನೆಫಿಯು ರಿಯೋ ನ್ಯಾಗಲ್ಯಾಂಡ್ 46 ಕೋಟಿ. ಮೋಹನ್ ಯಾದವ್ ಮಧ್ಯಪ್ರದೇಶ್ 42 ಕೋಟಿ. ಎನ್ ರಂಗಸ್ವಾಮಿ ಪುದುಚೇರಿಯ ಸಿಎಂ 38 ಕೋಟಿ ಇದೆ. ರೇವಂತ್ ರೆಡ್ಡಿ ತೆಲಂಗಾಣ 30 ಕೋಟಿ. ಹೇಮಂತ್ ಸೊರೇನ್ ಜಾರ್ಖಂಡ 25 ಕೋಟಿ. ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಸಿಎಂ 17 ಕೋಟಿ. ಟಾಪ್ 2 ಅಲ್ಲಿ ದಳಪತಿ ವಿಜಯ್ ಇದ್ದಾರೆ. ಟಾಪ್ 4 ಅಲ್ಲಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಇದ್ದಾರೆ 51 ಕೋಟಿ. ಟಾಪ್ 2 ಅಲ್ಲಿ 648 ಕೋಟಿ. ಇನ್ನು ಟಾಪ್ 1 ನಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಇರುವಂಥದ್ದು. ಶ್ರೀಮಂತ ಸಿಎಂಗಳು ನಾವು ನೋಡ್ತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸಿಎಂಗಳು ಕೂಡ ರಿಚ್ ಪಾರ್ಟಿಗಳೇ. ಅದರಲ್ಲಿ ನೋಡಿ, ವಿಜಯ್ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿರುವ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ಅವ್ರದ್ದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಡು ಈಗ ಒಂದು ಸಿನಿಮಾ ಮಾಡಿದ್ರು ಅಂತ ಅಂದರೆ ಕೋಟಿ ಕೋಟಿ ಹಣ ತೆಗೆದುಕೊಳ್ತಾ ಇದ್ರು. ಅಂದರೆ ಸ್ಟಾರ್ಟಿಂಗಲ್ಲಿ ವಿಜಯ್ ಏನು ಪೊಲಿಟಿಕಲ್ಗೆ ಎಂಟ್ರಿ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ತುಂಬ ಚರ್ಚೆ ಆಗ್ತಾ ಇತ್ತು ಈ ವಿಚಾರ. ವಿಜಯ್ಗೆ ಎಂಟ್ರಿ, ಒಂದು ಸಿನಿಮಾ ಮಾಡಿದ್ರೆ ಕೋಟಿ ಕೋಟಿ ಹಣ ಬರುತ್ತೆ, ಪೊಲಿಟಿಕಲ್ ಅವರಿಗೆ ಅವಶ್ಯಕತೆ ಇಲ್ಲ, ಬಟ್ ಏನೋ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲಿಟಿಕನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ರಾಜಕಾರಣವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅಂದರೆ ಈ ರೀತಿಯಾಗಿ ಹಣದ ವ್ಯಾಮೋಹ ಇಲ್ದಿರುವಂಥ ಸಿಎಂಗಳು ಆಗಿರ್ಬೋದು, ಹಣದ ವ್ಯಾಮೋಹ ಇಲ್ದಿರುವಂಥ ಅಧಿಕಾರಿಗಳು ಬರೋದು ದೇಶಕ್ಕೆ ತುಂಬ ಒಳಿತು. ಯಾಕಂದರೆ ಹಣದ ಬಗ್ಗೆ ದುರಾಸೆ ಇರೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯ ಆಯ್ಕೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.